ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಏನನ್ನೋದಿ ಏನು ಕೇಳ ಏನು ಫಲ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ. ಕರ್ಣದೊಳಗೆ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಲಿಂಗಸ್ಥಳ ಕೂಡಲ ಸಂಗಮ ದೇವ, ಲಿಂಗಸ್ಥಳವನ್ನರಿದವನೇ ಕುಲಜನು. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ವಚನ ಸುಮನ ಅನ್ನೋ ಕ್ಯಾಸೆಟ್ಟಲ್ಲಿ ಧ್ವನಿ ಸುರುಳಿ ಒಳಗೆ ಇದನ್ನು ಹಾಡಿದ್ದಾರೆ. ಆದ್ರೆ ಅರ್ಧ ತಗೊಂಡ್ಬಿಟ್ಟಿದ್ದಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ ಅಲ್ಲಿಂದ ತಗೊಂಡಿದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ಅದು ಶುರುವಾಗೋದು ಹೀಗೆ: ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಮುಂದೇನು? ಅದೊಂದು ವಾಕ್ಯ ನಾನು ಬಿಟ್ಬಿಟ್ಟು. ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಇಲ್ಲಿ ಶ್ಲೋಕ ಏನ್ ಕೊಟ್ಟಿದ್ದಾರೆ, ಅದ್ಭುತವಾದ ಶ್ಲೋಕ. ಅದು ಎಲ್ಲಾದ್ರೂ ಬಂದಿದೆಯೋ ಅಥವಾ ಬಸವಣ್ಣವರೇ ರಚನೆ ಮಾಡಿದಾರೋ ನನಗೆ ಗೊತ್ತಿಲ್ಲ. ಸಪ್ತಧಾತು ಸಮಂ ಪಿಂಡಂ ಬಸವಣ್ಣವರೇ ರಚನೆ ಮಾಡಿರ್ಬೇಕು ಇದನ್ನು. ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನಂ. ಅಂದ್ರೆ ಹೊಲೆ ಅಂತಂದ್ರೆ ಹೆಣ್ಣು ಮಕ್ಕಳ ಏನು ಶೋಣಿತ, ಶುಕ್ಲ ಶೋಣಿತ ಅಂತ ಕರೀತಾರೆ. ಸಪ್ತಧಾತುವಿನಲ್ಲಿ ಹೆಣ್ಣು ಮಕ್ಕಳ ಕೊನೆಯ ಭಾಗ ಅಂದ್ರೆ ಅದೇ ಶೋಣಿತ, ಅದೇ ವೀರ್ಯ ಅಂತ ಗಂಡು ಮಕ್ಕಳಿದ್ದು ಹೇಳ್ತಾರೆ, ಶೋಣಿತ ಅಂತೇಳಿ ಹೆಣ್ಮಕ್ಳನ್ನ ಹೇಳ್ತಾರೆ. ಅದಕ್ಕೆ ಹೊಲೆ ಅಂತ ಶಬ್ದ ಬಳಸಿದ್ರು, ಅದನ್ನೇ ಬಳಸಿದ್ದಾರೆ ಬಸವಣ್ಣವರು. ಉದ್ದೇಶಪೂರ್ವಕವಾಗಿ ಬಳಸಿದ್ದಾರೆ. ಬಸವಣ್ಣವ್ರ ಪ್ರಕಾರ ಅದು ಹೊಲೆ ಅಲ್ಲ, ಅದು ಹೊಲಸ ಅಲ್ಲ, ಅದು ಹೊಲೆನೂ ಅಲ್ಲ, ಅದ್ರಲ್ಲಿ ಹುಟ್ಟು ಬಂದವರು ಹೊಲೆಯರೂ ಅಲ್ಲ. ಗೊತ್ತಾಯ್ತಲ್ಲ, ಒಂದ್ ಜನಾಂಗಕ್ಕೆ ಮಾತ್ರ ಹೊಲೆಯರು ಅಂತ ಕರೆದು ಬಿಟ್ಟಿದ್ರು. ಹಂಗ್ ನೋಡ್ತಾ ಹೋದ್ರೆ ಎಲ್ಲರೂ ಹೊಲೆಯರೇ. ಗೊತ್ತಾಯ್ತಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳೋದೇನಂದ್ರೆ ಹೊಲೆ ಗಂಡು ಅಂದ್ರೆ ನಿಮ್ಮ ಅವ್ರ ಶಬ್ದನೇ ಬಳಸ್ತಾರೆ. ಅದನ್ನು ಕೂಡ ಅಲ್ಲಿ ವೀರ್ಯ ಅಂತ ಬಳಸಲ್ಲ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಪಿಂಡ ಅಂದ್ರೆ ಶರೀರ. ಈ ಶರೀರ ಹುಟ್ಟಬೇಕಾದ್ರೆ ಹೊಲೆಗಂಡು ಮುಟ್ಟಾಗಬೇಕು. ಹೊಲೆಗಾಣೋದಂದ್ರೆ ಮುಟ್ಟಾಗೋದು ಅಂತ ಅರ್ಥ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಅಂದ್ರೆ ನೀವು ಯಾವ್ದನ್ನ ಕೀಳು ಅಂತೀರೋ, ಯಾವ್ದನ್ನ ನಮ್ಮ ಸೂತ್ಕ ಅಂತ ಕರಿತೀರೋ ಅದರಲ್ಲೇ ಹುಟ್ಟು ಬರ್ತಿರಲ್ಲಪ್ಪ ನೀವು. ಹೊಲೆಗಂಡಲ್ಲದೆ, ಕೆಲವರು ಹೊಲೆ ಗಂಡು ಅಂತ ಹಿಂಗ ಅರ್ಥ ಮಾಡ್ತಾರೆ. ಅಲ್ಲ, ಅದು ಹೊಲೆಗಾಣೋದು ಅಂದ್ರೆ ಮುಟ್ಟಾಗೋದು. ಮುಟ್ಟಾದ್ಮೇಲೆ ಅಥವಾ ನಿಂತ ಮೇಲೆ ಹುಟ್ಟು ಬರೋದು. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಜಲ ಬಿಂದು, ಬಿಂದು ಅಂದ್ರೆ ರಕ್ತದ ಶ್ರೇಷ್ಠವಾದ ಕಣ, ವೀರ್ಯ. ಜಲ ಅಂತಂದ್ರೆ ಇನ್ನು ಬೆವರು, ರಸಗಳು, ಮೂತ್ರ ಎಲ್ಲ ಏನಿದೆ ಅದೆಲ್ಲ ಎಲ್ರಿಗೂ ಒಂದೇ. ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಎಲ್ರಿಗೂ ಸಮಾನ. ಇದು ಆಸೆ ಆಮಿಷಗಳು ದೊಡ್ಡವ್ರಿಗಿರ್ತದೆ, ಸಣ್ಣವ್ರಿಗಿರಂಗಿಲ್ಲ, ಅಥವಾ ಸಣ್ಣವ್ರಿಗಿರ್ತದೆ ದೊಡ್ಡವ್ರಿಗಿರಂಗಿಲ್ಲ, ಹಂಗಿಲ್ಲ. ಎಲ್ಲರೂ ಆಸೆ ಆಮಿಷಕ್ಕೆ ಒಳಗಾಗಿ ಆಗ್ತದೆ. ಆಸೆ ಅಂದ್ರೆ ನಮ್ಮೊಳಗಡೆಯಿಂದ ಹುಟ್ಟತಕ್ಕಂಥದ್ದು. ಆಮಿಷ ಅಂದ್ರೆ ನಮ್ಮೊಳಗಿರಲ್ಲ. ಈ ಉದಾಹರಣೆಗೆ ಒಬ್ಬನಿಗೆ ಲಂಚ ತಗೋಬಾರದು ಅಂತ ಆಸೆ, ತಗೋಬೇಕು ಅಂತ ಆಸೆ ಇರಲ್ಲ ಅವನಿಗೆ. ಆದ್ರೆ ಲಂಚ ತಗೊಂಡವನ್ ಪಕ್ಕದಲ್ಲಿ ಬಹಳ ಜೋರ್ ಮೆರಿತಿರ್ತಾನ. ಏನ್ ಚಲೋ ಮನೆ ಕಟ್ಸ್ಕೊಂಡ, ಕಾರ್ ತಗೊಂಡ, ಎಲ್ಲ ಮಾಡ್ದ. ಇವನಿಗೆ ಒಳಗಡೆ ಶುರುವಾಗತ್ತ,
ನಾನು ಲಂಚ ಬಿಟ್ಟೆ, ನಾನೇನು ಸಾಧಿಸ್ಕೊಂಡೆ ನೋಡಿ. ಈಗ ಅವನೆಲ್ಲ ಇವನಿಗೆ ಆಸೆ ಇಲ್ಲ ಲಂಚ ತಗೋಬೇಕು ಅಂತ, ಆಮಿಷ ಶುರುವಾಯ್ತು. ಅಥವಾ ಯಾರೋ ಕೊಡಕ್ ಬಂದ್ರು, ಇವನಾಗೆ ಕೇಳಿಲ್ಲ, ಯಾರೋ ಕೊಡಕ್ ಬಂದ್ರು, ತಗೋ ಒಂದು 15,000 ರೂಪಾಯಿ 25,000 ರೂಪಾಯಿ ಇಟ್ಕೋ, ಈ ಕೆಲಸ ಮಾಡು. ಆವಾಗ ಆಮಿಷಕ್ಕೆ ಒಳಗಾಗ್ಬಿಡ್ತಾನೆ. ಆಸೆಯನ್ನು ಗೆಲ್ಲಬೇಕು, ಆಮಿಷವನ್ನು ಗೆಲ್ಲಬೇಕು. ಆಸೆ ಗೆಲ್ಲೋದೊಂದು ಸ್ವಲ್ಪ ಸುಲಭ, ಅದು ಕಷ್ಟನೇ, ಸುಲಭ ಅಲ್ಲ. ಆದ್ರೆ ಆಮಿಷವನ್ನು ಗೆಲ್ಲೋದಿದೆಯಲ್ಲ ಅದಿನ್ನೂ ಕಷ್ಟ. ಆಸೆ, ಆಮಿಷ, ರೋಷ. ರೋಷ ಅಂದ್ರೆ ಸಿಟ್ಟು. ಸಿಟ್ಟು ಯಾರಿಗೂ ಬರಲ್ಲ, ಎಲ್ರಿಗೂ ಬರುತ್ತೆ. ಸಣ್ಣ ಮಗುವಿನಿಂದ ಹಿಡ್ಕೊಂಡು ಮುದುಕರವರೆಗೆ, ಜೀವ ಹೋಗೋವರೆಗೆ ಸಿಟ್ಟಿದ್ದೇ ಇರುತ್ತೆ. ಆಸೆ, ಆಮಿಷ, ರೋಷ, ಹರುಷ, ಸಂತೋಷ ಇರುತ್ತೆ, ದುಃಖ ಇರುತ್ತೆ. ರೋಷ, ಹರುಷ, ವಿಷಯಾದಿಗಳೆಲ್ಲ ಒಂದೇ. ಮುಂದೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಶ್ಲೋಕ ಅಂದ್ರೆ, ಸಪ್ತಧಾತು ಸಮಂ ಪಿಂಡಂ. ಅಂದ್ರೆ ಈ ಶರೀರದಲ್ಲಿರ್ತಕ್ಕಂಥ ಸಪ್ತಧಾತುಗಳು ಎಲ್ರಿಗೂ ಸಮಾನನೇ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ. ಎಲ್ಲರೂ ಹುಟ್ಟಿ ಬರೋದು ಒಂದೇ ತರಹ. ದುರ್ದೈವದ ಸಂಗತಿ ಅಂದ್ರೆ, ಬಸವಣ್ಣನವರ ಈ ವಚನ ಓದಿದವರ ಇಲ್ಲ ಗೊತ್ತಿಲ್ಲ, ಯಾರು ವಿರೂಪಾಕ್ಷ ಪಂಡಿತ ಮತ್ತು ಶೃಂಗಿರಾಜ, ಭೀಮಕವಿ, ಇವರೆಲ್ಲ ಅಪ್ರಾಕೃತಿಕವಾಗಿ ಹುಟ್ಟಿಸ್ಬಿಟ್ಟಿದ್ದಾರೆ. ಚನ್ನಬಸವಣ್ಣ ಬೆನ್ನಲ್ಲಿ ಹುಟ್ಟಿದ್ರು, ಸುಳ್ಳು. ಗೊತ್ತಾಯ್ತಲ್ವಾ? ಕರ್ಣ ಕಿವಿಲಿ ಹುಟ್ಟಿದ, ಸುಳ್ಳು. ಅದು ಎಲ್ಲರೂ ಸಮಯೋನಿ ಸಮುದ್ಭವಂ. ಎಲ್ಲರೂ ಹುಟ್ಟೋದು ಒಂದೇ ತರ, ಯೋನಿಯಲ್ಲೇ, ಯೋನಿಜರಾಗೆ ಬರಬೇಕು. ಸಮಯೋನಿ ಸಮುದ್ಭವಂ. ಆತ್ಮಜೀವ ಸಮಾಯುಕ್ತಂ. ಆತ್ಮಜೀವ ಎಲ್ಲರಿಗೂ ಸಮಾನವಾಗಿದೆ. ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ವರ್ಣಗಳನ್ನು ತಗೊಂಡು ಏನ್ ಮಾಡ್ತೀರಪ್ಪ? ಆವಾಗ ಹೇಳ್ತಾರೆ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ. ಕಾಸೋದು ಅಂದ್ರೆ ತಿದಿ ಹೊತ್ಬಿಟ್ಟು ಕಬ್ಬಣ ಬಗ್ಗಿಸುವಾಗ, ಬಡಿಯುವಾಗ ಕಾಯಿಸ್ತಿರ್ತಾರಲ್ಲ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ. ಬೀಸೋದಂದ್ರೆ ಬಟ್ಟೆ ಒಗೆಯೋದು, ಬಟ್ಟೆ ತೊಳೆಯೋದು. ಹಾಸನಿಕ್ಕಿ ಸಾಲಿಗನಾದ, ಹಂಗಂದ್ರೇನು? ಹಾಸು ಗೊತ್ತಿಲ್ಲ ಬಹಳ ಜನರಿಗೆ. ಬಟ್ಟೆ ನೇಯ್ತಾರಲ್ಲ, ಹಾಸು ಬೀಸು ಅಂತಾರೆ. ಒಂದ್ ಹಿಂಗ್ ಹೋಗಿರುತ್ತೆ, ಒಂದ್ ಹಿಂಗ್ ಬಂದಿರುತ್ತೆ, ಹೌದಿಲ್ಲ? ಅಡ್ಡ ಉದ್ದ. ಅದಕ್ಕೆ ಹಾಸು ಬೀಸು. ಹಾಸನಿಕ್ಕಿ ಸಾಲಿಗ. ಸಾಲಿಗ ಅಂದ್ರೆ ಸಾಲ ಕೊಡೋನು ಅಂತಲ್ಲ, ಸಾಲ ಕೊಡೋನು ಅಂತಲ್ಲ. ಸೀರೆಗೆ ಸಾಲಿ ಅಂತ ಕರಿತಿದ್ರ ಅವ. ಸೀರೆನೇ ಅವನು ಸಾಲಿಗ, ಗೊತ್ತಾಯ್ತಲ್ಲ? ಅದಕ್ಕೆ ಹೊನ್ನಿನೊಳಗ ಒಂದೊರೆಯ, ಸೀರೆಯೊಳಗ ಒಂದೆಳೆಯ ಅಂತಾರಲ್ಲ, ಗೊತ್ತಾಯ್ತಲ್ವಾ? ಅಂದ್ರೆ ಇಲ್ಲಿ ಹಾಸನಿಕ್ಕಿ ಸಾಲಿಗನಾದ ಅಂದ್ರೆ ಬಟ್ಟೆ ನೇಯ್ದು ಅವನು ಸಾಲಿಗನಾದ ಅಥವಾ ಜೇಡ್ರವನಾದ. ವೇದವನ್ನು ಓದಿ ಹಾರುವನಾದ. ವೇದವನ್ನು ಓದುವವನು ಬ್ರಾಹ್ಮಣ. ಬ್ರಾಹ್ಮಣರೇ ವೇದ ಓದ್ಬೇಕು ಅಂತಿಲ್ಲ, ವೇದ ಯಾರು ಓದ್ತಾರೋ ಅವರೆಲ್ಲರೂ ಬ್ರಾಹ್ಮಣರು. ಹಿಂಗಂದಿದ್ರೆ ತೊಂದರೆ ಇರಲಿಲ್ಲ. ಯಾರು ಕಾಸ್ತಾರೋ ಅವ್ರು ಕಮ್ಮ, ಯಾರು ಬೀಸ್ತಾರೋ ಮಡಿವಾಳ್ರು, ಯಾರು ಹೋಗಿ ಬಟ್ಟೆ ತೊಳಿತಾರೋ ಅವ್ರು ಮಾಡಿ. ಹಂಗನ್ಲಿಲ್ಲ. ಇವಾಗೆಲ್ಲ ಮತ್ತೆ ಅದೇ ಜಾತಿಗಳೇ ಬಂದಿದ್ದಾವೆ. ಈಗ ಶರಣರ ಹೆಸರು ಹೇಳ್ಕೊಂಡು ಕೂಡ ಆ ಜಾತಿಯವರೇ ಒಗ್ಗಟ್ಟಾಗ್ತಿದ್ದಾರೆ. ಅದು ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಿಲ್ಲ. ಅದೇನೇ ಇರ್ಲಿ, ಬಸವಣ್ಣವ್ರ ಆಶಯ ಇದಲ್ಲ. ಬಸವಣ್ಣವ್ರು ಹೇಳೋದು, ಅದಕ್ಕೆ ಅಡ್ರೆಸ್ ಸಿಸ್ಟಮೇ ಚೇಂಜ್ ಆಗ್ಬೇಕು. ನನ್ನ ಪ್ರಕಾರ ಅಡ್ರೆಸ್ ಸಿಸ್ಟಮ್ ಹೋಗ್ಬೇಕು. ತಾಯಿದೊಂದು ಇನ್ಷಿಯಲ್, ತಂದೆದು ಒಂದ್ ಇನ್ಷಿಯಲ್. ಒಂದ್ ಮಗು ಹುಟ್ಟಬೇಕಾದ್ರೆ ತಾಯಿ ತಂದೆ ಕಾರಣರು, ಊರ ಹೆಸರು ಇನ್ಷಿಯಲ್ ಮಾಡ್ತಾರೆ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ. ಮತ್ತೆ ಆ ಊರ ಹೆಸರು ಬರೀತಾರೆ, ಮತ್ತೆ ಗೊತ್ತಾಯ್ತಲ್ಲ, ಆ ಊರ ಹೆಸರು ಬರೀತಾರೆ. ಆ ಊರಲ್ಲೇ ಇರ್ತಾರ ಅವ್ರು. ಎಲ್ಲಾರು ಬೆಂಗಳೂರಿಗೆ ಹೋಗಿದ್ರೆ ಪರವಾಗಿಲ್ಲ, ಆದ್ರೆ ಆ ಊರಲ್ಲೇ ಇರ್ತಾರೆ. ಮತ್ತೆ ಜಿ ಅಂತ ಬರೀತಾರೆ, ಅಥವಾ ಡಿ ಧಾರವಾಡ, ಮತ್ತೆ ಡಿ ಎಂ ಅಂತ ಬರೆಯೋದು, ಮತ್ತೆ ಧಾರವಾಡ ಅಂತಾನೆ ಬರೆಯೋದು. ಅದು ಅಗತ್ಯ ಇಲ್ಲ. ತಾಯಿ ಮತ್ತು ತಂದೆ, ನಾವು ಹುಟ್ಟಲಿಕ್ಕೆ ಕಾರಣೀಭೂತರಾದಂಥವ್ರು ಅವರೇ. ಅವ್ರದೇ ಇನ್ಷಿಯಲ್ ಬರ್ಬೇಕು, ತಾಯಿದೊಂದು ತಂದೆದೊಂದು.
ಗೊತ್ತಾಯ್ತಲ್ಲ. ಹೀಗೆ ಜಾತಿ ಪದ್ಧತಿ ಎನ್ನುವಂಥದ್ದು, ವರ್ಗ ಪದ್ಧತಿ ಎನ್ನುವಂಥದ್ದು, ವರ್ಣ ಪದ್ಧತಿ ಎನ್ನುವಂಥದ್ದು ಇರಬಾರ್ದು. ಈ ಅಡ್ರೆಸ್ಗಳ ಅವಾಂತರ ಬಹಳ ಆಗ್ತಾ ಇದೆ, ಎಲ್ಲ ವಿಚಾರ ಮಾಡ್ತಿದ್ದಾರೆ. ಈ ಒಂದು ಊರಿದೆ ಇಲ್ಲಿ ನಾಯಿನೇಗ್ಲಿ ಅಂತ ಹೇಳಿ, ಆ ಅಡ್ರೆಸ್ ಯಾರಿಗೋ ಬಿದ್ದಿದೆ ಕೊಪ್ಪಳದಲ್ಲಿ. ಒಬ್ರು ಬಂದ್ರು, ನಮ್ಮ ಜೊತೆ ನಾಯಿನೇಗ್ಲಿ ಅವ್ರು ಬಂದಾರ್ರಿ, ನಮ್ಮ ಜೊತೆ ನಮ್ಮ ಸ್ನೇಹಿತರು ಬಂದಾರ್ರಿ ನಾಯಿನೇಗ್ಲಿ. ನನಗೆ ಆ ಊರ ಹೆಸರು ಕೇಳಿಲ್ಲ, ಅಡ್ರೆಸ್ ಕೇಳಿಲ್ಲ. ಇದೆಂತ ವಿಚಿತ್ರ ಅಡ್ರೆಸ್ ರೀ, ಇಲ್ರಿ ಊರೇ ಐತ್ರಿ ಅದು ಅಂತ. ಇಂಥವೆಲ್ಲ ಹೋಗ್ಬೇಕು, ಗೊತ್ತಾಯ್ತಲ್ಲ. ವಿಚಿತ್ರ ವಿಚಿತ್ರ ಅಡ್ರೆಸ್ಗಳಿದಾವೆ, ಅದೆಲ್ಲ ಹೋಗಿ ಬ್ರಿಟಿಷರು ಬಂದ್ಮೇಲೆ ಬಂದಿದ್ದು. ಬ್ರಿಟಿಷರು ಬಂದ್ಮೇಲೆ ಅಡ್ರೆಸ್ಗಳನ್ನ ಇಟ್ಕೊಳ್ಳೋ ಪದ್ಧತಿ ಬಂತು. ಅದಕ್ಕೆ ಇವೆಲ್ಲ ಹೋಗಿ ಕಾಸಿ ಕಮ್ಮಾರ, ಇವಾಗ ಯಾರ್ಯಾರು ಯಾವ್ಯಾವ ಉದ್ಯೋಗ ಮಾಡ್ತಾರೋ ಆ ಪ್ರಕಾರ ಉದ್ಯೋಗದ ಮೇಲೂ ಹೇಳೋದ್ ಬೇಡ, ತಾಯಿದೊಂದು ತಂದೆದೊಂದು ಆ ತರ ಇನ್ಶಾಲ್ ಗುರುತಿಸಿ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸ ನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಕರ್ಣ ಅಂದ್ರೆ ಕಿವಿ. ಕೆಲವರು ಕರ್ಣ ಅಂತಾರೆ, ಕರ್ಣ ಅನ್ಬಾರ್ದು, ರಾಕ್ ಒತ್ತು ಕೊಡ್ಬೇಕು. ಕರ್ಣ ಕರ್ಣ ಅಂದ್ರೆ ಮತ್ತೆ ಬೇರೆ ಇಂದ್ರಿಯ ಅಂತ ಆಗ್ಬಿಡುತ್ತೆ. ಪಂಚಕರ್ಣಗಳು ಅಂತಃಕರಣಗಳು ಅಂತ ಹೇಳ್ತಿರಲ್ಲ, ಅವಾಗ ಕರ್ಣ ಒತ್ತು ಕೊಡದೆ ಹೋದ್ರೆ ಪೀಠೋಪಕರಣ, ಉಪಕರಣ ಅಂತ ಆಗತ್ತೆ. ಇಂದ್ರಿಯಗಳು ಅಂತನೂ ಅರ್ಥ ಆಗುತ್ತೆ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಯಾರ ಕಿವ್ಯಾಗ ಹುಟ್ಟತಾರನಪ್ಪ, ಅವತ್ಗೂ ಹುಟ್ಟಿಲ್ಲ, ಕುಂತಿ ಕಾಲದಾಗ ಹುಟ್ಟಿಲ್ಲ, ಇವತ್ಗೂ ಹುಟ್ಟಲ್ಲ, ಎಂದು ಸಾಧ್ಯ ಇಲ್ಲ. ಕಥೆ ಬರ್ದಿದ್ದಾರೆ, ಏನೇನೋ ಬರೀತಾರೆ. ಕಥೆ ಪುರಾಣ ಕಥೆ ಬರೆಯಕ್ಕೆ ಏನೋ ಹೋಗಿದೆ ಗಂಟು. ಕೇಳಕ್ಕೂ ಚಂದ, ಓದಕ್ಕೂ ಚಂದ, ಅವು ಉಣ್ಣಕ್ಕೂ ಚಂದ, ಶ್ರಾವಣ ಮಾಸ ಮಾಡಕ್ ಚಂದ, ಆದ್ರೆ ಸತ್ಯ ಅಲ್ಲ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ. ಲಿಂಗಸ್ಥಳವನ್ನು ಅರಿದವನೇ ಕುಲಜನು. ಯಾರು ಪರಮಾತ್ಮನ ಅರ್ಚಿದನು ಅವನೇ ಕುಲಜ, ಇನ್ಯಾರು ಜಗತ್ತಿನಲ್ಲಿ ಕುಲಜರು ಅಲ್ಲ. ನಿಜವಾಗಿ ಹುಟ್ಟಿದ ಸಾರ್ಥಕ ಆಗ್ಬೇಕಾದ್ರೆ ದೇವರನ್ನ ಅರಿಬೇಕು. ಎಲ್ರಿಗೂ ಸಾಧ್ಯ ಇಲ್ಲ. ದೇವ್ರನ್ನ ಅರಿಯೋದು ಬೇಡ, ಕೊನೆ ಪಕ್ಷ ನಿಮ್ಮ ಬದುಕಿನಲ್ಲಿ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ, ನಮಗೆ ಉಪಕಾರ ಮಾಡಿದವ್ರನ್ನ, ನಮಗೆ ಅನುಕೂಲ ಆದಂತವ್ರನ್ನ, ಅವರನ್ನ ಇವ್ರನ್ನ ನಂಬಿಕಸ್ತರನ್ನ, ಕೊನೆಗೆ ನಿಮ್ಮ ಸಂಬಂಧಿಕರಲ್ಲೇ ಯಾರು ಬರೀ ಈಗ ಹೆಂಡತಿಗೆ ಹೇಳ್ಕೊಟ್ರು ಗಂಡನ ದೇವರು ಅನ್ಕೋ, ಗಂಡನ ದೇವರು ಅನ್ಕೋ. ಗಂಡು ಮಕ್ಳಿಗೆ ಯಾರು ಹೇಳ್ಕೊಡ್ಲಿಲ್ಲ ಹೆಂಡತಿನ ದೇವರು ಅನ್ಕೋ ಅಂತ ಹೇಳಿ, ಗೊತ್ತಾಯ್ತಲ್ಲ. ಹೆಂಡತಿಯನ್ನು ದೇವರು ಅನ್ಕೋಬೇಕು. ಯಾಕೆ? ಆಕೆ ತ್ಯಾಗ ಮಾಡಿರ್ತಾಳೆ. ತ್ಯಾಗ ಮಾಡಿ ನಿಮ್ಮ ಮನೆಗೆ ಬಂದು ನಿಮ್ಮ ಅಡ್ರೆಸ್ ಬರ್ಕೊಂಡು ನಿಮ್ಮ ಮನೆಯೊಳೆ ಆಗಿ ಬದುಕ್ತಾಳೆ. ಆಕೆ ಪೂರ್ಣ ತನ್ನ ವ್ಯಕ್ತಿತ್ವವನ್ನು ನಿಮ್ಮದ್ರ ಜೊತೆಗೆ ಸೇರಿಸ್ಬಿಟ್ಟಿರ್ತಾಳೆ. ಆದ್ರಿಂದ ಆಕೆಯನ್ನು ದೇವರಂತ ಕಾಣಬೇಕು. ಇದು ಬಸವಣ್ಣನವರ ಸಿದ್ಧಾಂತ. ಈ ತರ ಬದುಕಿದ್ರೆ ಆವಾಗ ಜಾತಿ, ಕುಲ, ಗೋತ್ರ, ಮತ, ಪಂಥಗಳ ಯಾವ ಭೇದವೂ ಇರೋದಿಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.